ಹಲೋ ಎವ್ರಿಬಡಿ, ವೆಲ್ಕಮ್ ಟು ಓಪನ್. ಇವಾಗ ನಾವು ರೀಸೆಂಟ್ ಆಗಿ ಬಂದಿರೋ ರಾಮಾಯಣ ಟ್ರೈಲರ್ ನ ರಿಯಾಕ್ಟ್ ಮಾಡಿ ಅದಕ್ಕೆ ರಿವ್ಯೂ ಕೊಡ್ತಿದ್ವಿ. ಡಿಸ್ಕ್ಲೇಮರ್, ನಾವಿಲ್ಲಿ ಯಾವುದೇ ಆರ್ಟಿಸ್ಟ್ ನ ಅವ್ರು ಪಟ್ಟಿರೋ ಶ್ರಮನ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಬರೀ ನಮಗೆ ಕಾಣಿಸ್ತಿರೋ ಕಂಟೆಂಟ್ ನ ನಾವು ಕ್ರಿಟಿಸೈಸ್ ಮಾಡ್ತಿದೀವಿ ಅಷ್ಟೇ. ನೋ ಡಿಸ್ರೆಸ್ಪೆಕ್ಟ್ ಎನಿ ಆಫ್ ಆಕ್ಟರ್ಸ್, ಡೈರೆಕ್ಟರ್ಸ್ ಆರ್ ಟೆಕ್ನಿಷಿಯನ್ಸ್. ಇದನ್ನ ಒಂದು ಪಾಸಿಟಿವ್ ಲೈಟ್ ಅಲ್ಲಿ ತಗೊಂಡು ಕ್ರಿಟಿಸೈಸೇಷನ್ ಅಂತ ತಗೊಂಡ್ರೆ ಒಳ್ಳೇದು. ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಬಿಗಿನ್. ಓಕೆ, ಫಸ್ಟ್ ಟ್ರೈಲರ್ ಹೆಂಗ ಅನಿಸ್ತಾ ಹೇಳಪ್ಪ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ಅಂತ ಹೇಳಕ್ಕಾಗಲ್ಲ, ಒಟ್ನಲ್ಲಿ ಇಷ್ಟ ಆಯ್ತು. ಸ್ಯಾಟಿಸ್ಫೈಡ್. ನನಗೆ ಇಷ್ಟ ಆಗಿಲ್ಲ. ಸೊ ಅದು ಡೀಟೇಲ್ ಮುಂದೆ ಹೋಗೋಣ. ಅದು ಯಾಕೆ ಇಷ್ಟ ಆಗಿಲ್ಲ ಅನ್ನೋದು ಮುಂದೆ ನೆಗೆಟಿವ್ಸ್ ಅಲ್ಲಿ ಹೇಳುವಾಗ ಹೇಳ್ತೀನಿ. ಫಸ್ಟ್ ಪಾಸಿಟಿವ್ಸ್ ಹೇಳ್ಬಿಡೋಣ. ಪಾಸಿಟಿವ್ಸ್ ಹೇಳ್ಬಿಡೋ, ನಿನ್ಗೆ ಏನೇನು ಅನಿಸ್ತಾ ಇಲ್ಲ? ಪಾಸಿಟಿವ್ಸ್ ಮೇನ್ ಆಗಿ ಫಸ್ಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಅದು ಬಿಟ್ರೆ ಪಾಸಿಟಿವ್ಸ್ ನೆಗೆಟಿವ್ಸ್ ಬೇಕಾ ಅಥವಾ ನಾರ್ಮಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಅಂತ ಅನಿಸ್ತು ಅಷ್ಟೇ. ಓಕೆ, ನನ್ನ ಪಾಸಿಟಿವ್ಸ್ ಅಲ್ಲಿ ನಾನು ಹೇಳೋದು ಫಸ್ಟ್ ಕ್ಯಾಸ್ಟಿಂಗ್ ಎಲ್ರದ್ದು ನನಗೆ ಆಪ್ಟ್ ಅನಿಸ್ತಪ್ಪ. ಸೀತಾಗಿ ಸಾಯಿ ಪಲ್ಲವಿದು, ಸೂಪಣಾಗಿ ರಕುಲ್ಪ್ರೀತ್ ಸಿಂಗ್, ಅವರಿಬ್ಬರದಂತೂ ಆನ್ ಪಾಯಿಂಟ್. ಅವರಿಬ್ಬರದಂತೂ ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ರಾವಣಂದ್ರಲ್ಲಿ ಲೈಟ್ ಆಗಿ ಡೈಲಾಗ್ಸ್ ಒಂಥರ ಇದೆ. ಯಶದು ಹಿಂದಿ ಲಿಂಗೋನೇ ಚೆನ್ನಾಗಿಲ್ಲ. ನೆಗೆಟಿವ್ಸ್ ಅಲ್ಲಿ ಹೇಳಿದಾಗ ಇನ್ನ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಮ್ ಆಗಿ ರಣಬೀರ್ ಕಪೂರ್ ಓಕೆ, ಐ ಕ್ಯಾನ್ ಸಿ ದಟ್ ರಾಮ್ ಲುಕ್ ಇನ್ ಹಿಮ್. ಬಟ್ ಅದು ಸಿನಿಮಾದಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಸಿನಿಮಾನೇ ಹೇಳ್ಬೇಕು ನಮ್ಗೆ. ಟ್ರೈಲರ್ ಅಲ್ಲಿ ಅಷ್ಟು ಡಿಕೋಡ್ ಮಾಡೋಷ್ಟು ಏನಿಲ್ಲ. ದಶರಥನ್ ಕ್ಯಾರೆಕ್ಟರ್ ಅಂತೂ ಸೆಟ್ ಅದು ಅರುಣ್ ಗೋವಿಲ್ ಅಂತೆ ಅವ್ರ ಹೆಸರು. ಇದು ಹಳೆ 1970s ರಾಮಾನಂದ್ ಸಾಗರ್ ರಾಮಾಯಣ ಇತ್ತಲ್ಲ, ಟಿವಿ ಸೀರಿಯಲ್ ಹಿಂದಿದು. ಅದರಲ್ಲಿ ರಾಮ ಕ್ಯಾರೆಕ್ಟರ್ ಮಾಡಿರೋದು ಅಂತ ದಶರಥನ್ ಕ್ಯಾರೆಕ್ಟರ್ ಮಾಡ್ತಾರೆ. ನನಗೆ ಮೇಜರ್ ಪಾಸಿಟಿವ್ ಇಡೀ ಟ್ರೈಲರ್ ಅಲ್ಲಿ ಪುಷ್ಪಕ ವಿಮಾನ ಡಿಸೈನ್, ಜಟಾಯು, ದಿ ಬೆಸ್ಟ್ ಪಾಸಿಟಿವ್ ಐ ಕ್ಯಾನ್ ಸೇ ಅಬೌಟ್ ದಿಸ್. ಏನಿಲ್ಲ ಅಂದ್ರು ಏನಿದೆ ಅಂದ್ರು ಪುಷ್ಪಕ ವಿಮಾನ ಡಿಸೈನ್ ಅಂತೂ ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್. ಅದೊಂಥರ ಮಾರ್ಟಿನ್ ಸ್ಕಾರ್ಸೆಸಿ ಬರುತ್ತೆ ಅಬ್ಸಲ್ಯೂಟ್ ಸಿನಿಮಾ. ಮತ್ತೆ ಆಕ್ಚುಲಿ ಅದ್ರದ್ದು ಸೌಂಡ್ ಡಿಸೈನ್ ಡೀಟೇಲ್ಸ್ ಆಗದಂಗ್ ಮಾಡಿದ್ದಾರೆ.
ಎಲ್ಲ ಚೆನ್ನಾಗಿದೆ. ಕೆಲವೊಂದು ಜಾಗದಲ್ಲಿ ನನಗೆ ಸೌಂಡ್ ಡಿಸೈನ್ ಹೊಡೀತು, ಇದಕ್ಕೆ ಹಿಂಗೆ ಇರ್ಬೇಕಿತ್ತ, ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತ ಅನ್ನಂಗೆ ಇತ್ತು ನನಗೆ. ಅದ್ ಹೆಂಗಿತ್ತಂದ್ರೆ ಸೌಂಡ್ ಡಿಸೈನ್ ನಾನು ಇದೇ ಪ್ರಾಬ್ಲಮ್ ಅಂತ ಹೇಳಕ್ ಆಗ್ತಿಲ್ಲ, ಬಟ್ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ ನನಗೆ. ಹಂಗಿದೆ ಸ್ವಲ್ಪ ಬಿಟ್ವೀನ್ ಸ್ಪೇಸಸ್. ಸೊ ಸೌಂಡ್ ಡಿಸೈನ್ ನನಗೆ ಓಕೆ, ಪಾಸಿಟಿವ್ ಅಲ್ಲೇ ಹಾಕೊಳ್ಳೋಣ. ಓವರ್ ಆಲ್ ಆಗಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೌಂಡ್ ಡಿಸೈನ್ ಪಾಸಿಟಿವ್ ಇಟ್ಕೊಳ್ಳೋಣ. ಅದ್ ಬಿಟ್ರೆ ವಿಜುವಲ್ ಆಗಿ ನೋಡಕ್ ಚೆನ್ನಾಗಿದೆ. ಎಪಿಕ್ನೆಸ್ ಅವ್ರು ಹೇಳ್ತಾರೆ ಅನ್ನೋದು ಕಾಣಿಸ್ತಿದೆ. ಸ್ವಲ್ಪ ನೆಗೆಟಿವ್ಸ್ ಇದೆ ಆ ವಿಜುವಲ್ಸ್ ಅಲ್ಲೂ, ಬಟ್ ಓವರ್ ಆಗಿ ಸ್ಪೆಷಲಿ ಪ್ಯಾಲೇಸ್ ಓಕೆ, ಪ್ಯಾಲೇಸ್ ಶಾಟ್ಸ್ ಅಂತ ಸ್ವಲ್ಪ ತರ ಇದೆ. ವಾರ್ ಸೀಕ್ವೆನ್ಸ್, ಸ್ನೋ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ. ಅದ್ರಲ್ಲಿ ನನಗೆ ಯಾವ್ದು ವಿಜುವಲ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸ್ನೋ ಸೀಕ್ವೆನ್ಸ್ ಅಲ್ಲಿ. ಬಟ್ ಅದಾದ್ಮೇಲೆ ಆ ಡಸ್ಟ್ ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ರಾಮ ಆ ಟರ್ನಾಡೋ ಸ್ಯಾಂಡ್ ಟರ್ನಾಡೋ ಮಧ್ಯದಲ್ಲಿ ನಿಂತ್ಕೊಳ್ಳೋ ಆ ಸೀಕ್ವೆನ್ಸ್, ಅದು ನೆಗೆಟಿವ್ಸ್ ಅಲ್ಲಿ ಹೇಳೋಣ. ಮ್ಯೂಸಿಕ್ ಆಕ್ಚುಲಿ ಚೆನ್ನಾಗಿ ಹೊಡೆದವ್ರೆ. ರಿಪೀಟ್ ಅದು ಯುನೀಕ್ ಆಗಿ ಏನೋ ನನಗೆ ಮಾಸ್ಟರ್ ಕ್ಲಾಸ್ ಮ್ಯೂಸಿಕ್ ಹೊಡೆದಾರ ಅಂತ ಹೇಳಲ್ಲ, ಬಟ್ ಏನಂತಾರೆ ಆ ಸೀನ್ಗಳು ಸೆಟ್ ಆಗ್ತಿದೆ. ಅಲ್ಲೇ ನನಗೆ ಇಷ್ಟ ಆಯ್ತು. ಫಸ್ಟ್ ಟೀಸರ್ ಬಿಟ್ಟಾಗ್ಲೇ ನನಗೆ ಮ್ಯೂಸಿಕ್ ಇಷ್ಟ ಆಯ್ತು. ಸೊ ಇಲ್ಲೂ ಇಷ್ಟ ಆಗಿದೆ. ಸೊ ಹೊಸದಾಗಿ ಏನ್ ಮ್ಯೂಸಿಕ್ ಆಡ್ ಮಾಡಿಲ್ಲ. ಸೊ ಓವರ್ ಆಲ್ ಚೆನ್ನಾಗಿದೆ. ಬೆಸ್ಟ್ ಫ್ರೇಮ್ ಲೈಕ್ ಇದೊಂದು ಫ್ರೇಮ್ ನನಗೆ ಪುಷ್ಪಕ ವಿಮಾನ ಅವ್ನ ಸೀತಾನ ಎತ್ಕೊಂಡು ಇರೋದು ಮಧ್ಯಾಹ್ನ ಶಾರ್ಟ್ ಬರುತ್ತೆ ಗೊತ್ತಾ. ಇದ್ರದ್ದು ಈ ಡೈಲಾಗ್ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ಯಾ? ಇದಾದ್ಮೇಲೆ ಬರೋದೊಂದು ಇದು ಇಲ್ಲೊಂದು ಡೈಲಾಗ್ ಬರುತ್ತೆ, ಅಪ್ನಿ ಸೀತಾ ಕೋ ವಾಪಸ್. ಆಕ್ಚುಲಿ ರಣಬೀರ್ ಕಪೂರ್ದು ನನಗೆ ಪ್ರಾಬ್ಲಮ್ ಅನ್ಸಿಲ್ಲ. ಅಂದ್ರೆ ಒಂದ್ ನಿಮಿಷ ನನಗೆ ಆಕ್ಚುಲಿ ಆಗಿ ಹಿಂದಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಿಂದಿ ಹಿಂಗೆ ಮಾತಾಡ್ತಾರ ಅಥವಾ ಹಿಂದಿ ಇದೇ ತರ ಇರುತ್ತೆ ಅಂತ. ಅದಕ್ಕೆ ಬೇರೆ ಯಾವ್ದು ಹಳೆ ವರ್ಡ್ಸ್ ಇಲ್ವಾ? ವಾಪಸ್ ಮತ್ತೆ ಹಿಂತಿರುಗಿ. ನೆಗೆಟಿವ್ಸ್ ಅಲ್ಲಿ ಹೇಳ್ತೀನಿ, ಪಾಸಿಟಿವ್ಸ್ ಅಲ್ಲಿ ಇರೋದ್ರಿಂದ ಸೊ ಪಾಸಿಟಿವ್ಸ್ ಬಗ್ಗೆ ಫೋಕಸ್ ಮಾಡೋಣ. ಅವೆಲ್ಲ ಪ್ರಾಬ್ಲಮ್ ಅಲ್ಲ, ನಾವು ನೆಗೆಟಿವ್ಸ್ ಅಲ್ಲಿ ಓಕೆ ಓಕೆ ಓಕೆ. ಈ ಬೆಸ್ಟ್ ಶಾಟ್ ಈ ಟ್ರೈಲರ್ ಅಲ್ಲಿ ಆರಾಮ್ ಕಿ ಮೃತ್ಯು ಸಾಧಾರಣ ಹೋಗಿ. ನಿನಗೆ ಯಾವ್ದು ಅನಿಸ್ತದೆ? ನನಗೆ ಜಟಾಯು ಎಂಟರ್ ಆಗೋ ಫ್ರೇಮ್. ಓಕೆ, ಎಲ್ಲಿ ರಾವಣ ಇದು ಸ್ಪೇರ್ ಥ್ರೋ ಮಾಡ್ತಾನಲ್ಲ ಅದ. ಕಾಸ್ಟ್ಯೂಮ್ಸ್ ಎಲ್ಲಾನು ಚೆನ್ನಾಗಿದೆ, ಎಲ್ಲಾದ್ರದ್ದು ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ. ಸ್ಪೆಷಲಿ ಯಶ್ ಕಡೆ ಪ್ರಾಬ್ಲಮ್ ಇದೆ, ಬಟ್ ಓವರ್ ಆಲ್ ಚೆನ್ನಾಗಿದೆ ಕಾಸ್ಟ್ಯೂಮ್. ಸ್ಪೆಷಲಿ ಯಶ್ ರಾಜ ಆಗಿ ಆ ಟೇಕ್ ಓವರ್ ಆದ್ಮೇಲೆ ಬರೋ ಆ ಲುಕ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ರಾವಣ ಲುಕ್ ಅಂತ ಚೆನ್ನಾಗಿದೆ. ಬಿಫೋರ್ ಲುಕ್ ಅಲ್ಲ, ಆಫ್ಟರ್ ಲುಕ್. ರಾವಣ ಫೋಕಸ್ ಇದೆ ರಾವಣಿಗೆ ಅಂತ. ರಾವಣನ್ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾವ್ರೆ ಕಂಪ್ಲೀಟ್ ಆಗಿ. ಸಿನಿಮಾ ಹೆಂಗ್ ಸ್ಟೋರಿ ಪ್ರೋಗ್ರೆಸ್ ಆಗತ್ತೆ ಅನ್ನೋದು ಟ್ರೈಲರ್ ಅಲ್ಲೇ ಇಟ್ಟವ್ರೆ. ಬಟ್ ನನ್ಗೆ ಅದೇ ರಾವಣನ್ ಎಸ್ಟಾಬ್ಲಿಷ್ ಮಾಡ್ತಾರೆ, ಅದಾದ್ಮೇಲೆ ರಾಮನ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಸೀತಾ ಅಪಹರಣ ತೋರಿಸ್ತಾರೆ, ಮತ್ತೆ ಕಾನ್ಫ್ಲಿಕ್ಟ್ ತೋರಿಸ್ತಾರೆ. ಇಫ್ ಏನಾದ್ರು ಅದೇ ನಾನು ಅನ್ಕೊಳ್ಳೋ ತರ ಹೇಳಂದ್ರು, ಈಗ ಎಕ್ಸಾಂಪಲ್ ವಾಲಿ ಸುಗ್ರೀವ ಅಂತ ಫಸ್ಟ್ ಸೀಕ್ವೆನ್ಸ್ ನಡೆದು ಅದಾದ್ಮೇಲೆ ರಾಮ ಅಲ್ಲಿ ಎಂಟರ್ ಆಗಿ ಅವನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಜಟಾಯು ಬಗ್ಗೆ ಇದನ್ ಮಾಡಿ ಅಲ್ಲಿಗೆ ಬ್ರೇಕ್ ಕೊಟ್ರು. ಯಾಕಂದ್ರೆ ಒಂದು ವಾನರೊಂದು ಶಾರ್ಟ್ ಇಲ್ಲ, ಒಂದು ವಾನರ ಶಾರ್ಟ್ ಇಲ್ಲ, ಒಬ್ಬರದು ಶಾರ್ಟ್ ಇಲ್ಲ, ವಾಲಿದಿಲ್ಲ, ಹನುಮದಿಲ್ಲ, ವಾನರರಲ್ಲಿ ಒಬ್ಬರು ಶಾರ್ಟು ಇಲ್ಲ. ನನ್ ಏನ್ ಅನ್ಕೊಂಡೆ ಅಂದ್ರೆ, ಇದು ಎಂಡಿಂಗ್ ಪರ್ಸ್ಪೆಕ್ಟ್ ಹೆಂಗಿರುತ್ತೆ ಅಂದ್ರೆ, ಈ ಕಡೆ ಜಟಾಯುದು ಕತೆ ಹೇಳಿದ್ರೆ ಆ ಕಡೆ ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಸುಗ್ರೀವ ಟೇಕ್ ಓವರ್ ಮಾಡಿ ಆಂಜನೇಯ ಜಾಂಬವಂತ ಇವ್ರನ್ನೆಲ್ಲ ಸ್ಪ್ರೆಡ್ ಮಾಡಿ ಜಾಗನ ಹುಡ್ಕಕ್ ಕಳಿಸ್ತಾನೆ. ನೋಡು, ಅದೇ ಆ ಕ್ಯಾರೆಕ್ಟರ್ ಯಾರನ್ನೂ ಟ್ರೈಲರ್ ಅಲ್ಲಿ ಹಾಕಿಲ್ಲ. ಮೇ ಬಿ ಸೆಕೆಂಡ್ ಟ್ರೈಲರ್ ಅಲ್ಲಿ ಅವ್ರು ಏನಾದ್ರು ಹಾಕಿದ್ರೆ, ಸೆಕೆಂಡ್ ಟ್ರೈಲರ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೆಕೆಂಡ್ ಟ್ರೈಲರ್ ಅಲ್ಲಿ ಏನಾದ್ರು ಹಾಕಿದ್ರೆ ಮೇ ಬಿ ನೋಡ್ಬೋದು. ಅದು ಬಿಟ್ರೆ ಪ್ರಸ್ತುತಕ್ಕೆ ಈ ಟ್ರೈಲರ್ ನೋಡಿ ಇದಕ್ ಮುಂಚೆ ಬಂದಿರೋ ಕಂಟೆಂಟ್ ನೋಡಂತ ನಾನು ಹೇಳಲ್ಲಪ್ಪ. ಇದ್ರಲ್ಲಿ ಹನುಮಂತ ವಾನರ ಎಲ್ಲ ಬರ್ತಾರೆ. ಮೇ ಬಿ ಕ್ಲೈಮ್ಯಾಕ್ಸ್ ಅಲ್ಲಿ ಇಡ್ಬೋದು, ಕ್ಲಿಫ್ ಹ್ಯಾಂಗರ್ ತರ ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು. ನನಗೆ ಏನಕ್ಕೆ ಅನಿಸ್ತು ಅಂದ್ರೆ, ಲೈಕ್ ಜಸ್ಟ್ ಇಮ್ಯಾಜಿನ್ ಮಾಡು, ಈ ಕಡೆ ಒಂದು ಕಾನ್ಫ್ಲಿಕ್ಟ್ ನಡೆದು ಶಬರಿ ಎಲ್ಲ ಆಗಿ ದಾಟಿ ಅವ್ನ್ ಸುಗ್ರೀವ ಹತ್ರ ಬಂದ್ಯಾನೆ, ಅಲ್ಲಿ ಅವ್ರದೊಂದು ಸೀಕ್ವೆನ್ಸ್, ಆಮೇಲೆ ಇವನ್ ಅವನಿಗೆ ಎಕ್ಸ್ಪ್ಲೈನ್ ಮಾಡೋದು, ಅಲ್ಲಿಗೆ ಬನ್ನಿ. ಅಷ್ಟರಲ್ಲಿ ಆಂಜನೇಯ ಅಥವಾ ಅವ್ರು ಏನೇನು ಎಲ್ಲಾ ಕಡೆ ಹುಡ್ಕೊಂಡೋಗಿರ್ತಾರೋ ಅಲ್ಲಿ ಲಂಕೆ ಸಿಕ್ಕಿರುತ್ತೆ, ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್. ನನಗೆ ಯಾಕೋ ಅಷ್ಟ್ ಮುಂದೆ ಹೋಗ್ತಾರ ಅನಿಸ್ತಿಲ್ಲಪ್ಪ ಸ್ಟೋರಿಯಲ್ಲಿ. ನನಗೆ ಯಾಕೋ ಸೀತಾ ಅಪಹರಣ ಆಗಿ ರಾಮನ್ಗೆ ಜಟಾಯು ಮೀಟ್ ಆಗಿ ಈ ಕಡೆ ಹೋಗಿರೋ ದಕ್ಷಿಣಕ್ಕೆ ಹೋಗೋರೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ತಾರ ಅನ್ಕೋತೀನಿ. ಸೌತ್ ಸೈಡ್ ಅಲ್ಲಿ ಹೋಗಿದ್ದಾರೆ, ದಕ್ಷಿಣಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ತಾರೆ ಅನ್ಕೋತಿದೀನಿ ನಾನು ಸಿನಿಮಾನ. ಎಷ್ಟು ರನ್ ಟೈಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನಂತೂ ಒಂದು 3.5 hours ತರ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಸಿ 3 hours, ಯಾಕೆಂದ್ರೆ ನಿನಗೆ ಸಬ್ಜೆಕ್ಟ್ ಐತೆ, ಎಲಿಮೆಂಟ್ಸ್ ಐತೆ. ನೀನು ವರ್ಲ್ಡ್ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಅಷ್ಟು ಬೇಕು ಅನಿಸ್ತಿದೆ ನನಗೆ. ಮತ್ತೆ ಇನ್ನೊಂದು ಸ್ಪೆಷಲ್ ಇವರು ದಂಡಕಾರಣ್ಯ ಶಾರ್ಟ್ಸ್ ಎಲ್ಲಾನು ಇವೆ, ಫೈಟ್ ಸೀಕ್ವೆನ್ಸ್ ಎಲ್ಲಾನು ಇದೆ. ಸ್ಟಾರ್ಟಿಂಗ್
ಯಾವಾಗ 1 ಮಿನಿಟ್ ಅಲ್ಲಿ 1 ಮಿನಿಟ್ 30 ಸೆಕೆಂಡ್ 7 ಸೆಕೆಂಡ್ಸ್ ಆ ಶಾರ್ಟ್ಸ್ ಎಲ್ಲ ನೋಡು. अवतार ರಾಮ लेकर ಇಂಟ್ರಡಕ್ಷನ್ उसकी ಶಾರ್ಟ್ ದಂಡಕಾರಣ್ಯ ಶಾರ್ಟ್ಸ್ ಇಂದ ರಕ್ಷಾ ಕಿ. ಬಾಣ ಇಟ್ಟಿರೋದು ಹ್ಮ್. ದಂಡಕಾರಣ್ಯ ಶಾರ್ಟ್ ನೋಡು. ಎಷ್ಟು ಇದೆಯೋ ಈಗಲ್ಸ್ ಈ ಸಿನಿಮಾದಲ್ಲಿ ಎಲ್ಲದನ್ನ ಈಗಲ್ಸ್ ನನ್ ಪ್ರಕಾರ ಇದು ರಾಮ ಹುಟ್ಟಿದ್ದ ಟೈಮ್ದು ಏನೋ ಅನ್ಸುತ್ತೆ. ಇಲ್ಲ ಅವ್ರು ನನಗೆ ಗೊತ್ತಿದ್ದು ಆಕ್ಚುಲಿ ಈ ಫ್ರೇಮ್ ಚೆನ್ನಾಗಿತ್ತು. ಅಲ್ಲಲ್ಲ ಇದ್ರಲ್ಲಿ ಇಲ್ಲಿ ನೋಡಿ ಇಲ್ಲಿ. ಓಕೆ ಇಲ್ಲ, ಇದು ವಸ್ತ್ರಗಳು. ಅದು ವಸ್ತ್ರ ಬರೀ ವೆಲ್ಕಮ್ ಮಾಡಕ್ ಇಟ್ಕೊಂಡಿರೋದ ಅಥವಾ ಅದ್ರೊಳಗೆ ಪಾಪು ಏನಾದ್ರು ಇದೆಯಾ? ಪಾಪು ಇದೆ ಅನ್ಕೋತೀನೋ. ಇಲ್ಲಿ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಕೈಯಲ್ಲಿ ಇಟ್ಕೊಂಡವ್ರೆ. ಸೊ ಅದೇ ಈಗ ಎಕ್ಸಾಂಪಲ್ ಹಾಗಂದ್ರೆ ಈಗ ರಾಮ ಲಕ್ಷ್ಮಣ ಅವ್ರು ಹುಟ್ಟೋ ಟೈಮ್ ಆಗ್ಲಿ ಅಥವಾ ಭರತ ಇವ್ರಗಳ್ದು ಟೈಮ್ ಆಗಿರ್ಬೋದಾ? ಯಾಕಂದ್ರೆ ಇದು ಫಸ್ಟ್ ಟೀಸರ್ ಅಲ್ಲಿ ರಾಮದ ಬ್ಯಾಕ್ ಶಾಟ್ ಎಲ್ಲ ಇರ್ತಿತ್ತು ಗೊತ್ತಾ. ಅದು ಯಾವ್ದೋ ಒಂದು ಕಾಂಟ್ರವರ್ಸಿನ್ ಆಗೈತೆ, ಏನೋ ಯೂಸ್ ಮಾಡ್ಯಾರ, ಅದು ಇದು ಕಲರ್ ಕರೆಕ್ಷನ್ ಮಿಸ್ಟೇಕ್ ಎಲ್ರು ಅಂತಿದ್ರು. ಯಾವ ಶಾಟ್ಗೆ? ಸೊ ನಾನು ಆ ಶಾಟ್ ಇದು ಅನ್ಕೊಂಡೆ. ಮೇ ಬಿ ಎರಡೂ ಇರ್ಬೋದು, ಇದೇ ತರನೇ ಸಿಮಿಲರ್ ಶಾರ್ಟ್ಸ್ ಇರ್ಬೋದು. ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಕ್ಯಾಸ್ಟಿಂಗ್ ಸ್ವಲ್ಪ ಚೆನ್ನಾಗಿದೆ. ಓಕೆ, ಅವರು ಸಿನಿಮಾಟೋಗ್ರಫಿ ಮೋಸ್ಟ್ ಆಫ್ ದ ಟ್ರೇಲರ್ ಅಲ್ಲಿ ಚೆನ್ನಾಗಿದೆ. ಅಂಡ್ CG ಅಲ್ಲಲ್ಲಿ ಚೆನ್ನಾಗಿದೆ, ಅಲ್ಲಲ್ಲಿ ಚೆನ್ನಾಗಿದೆ, ಎಲ್ಲ ಜಾಗದಲ್ಲಿ ಆಗ್ತಿಲ್ಲ, ಅಲ್ಲಲ್ಲಿ ಚೆನ್ನಾಗಿದೆ. ನೆಕ್ಸ್ಟ್ ನೆಗೆಟಿವ್ ಹೋಗೋಣ. ಇದು ಫಸ್ಟ್ ನೆಗೆಟಿವ್ ಇದೆ ಸೀನ್. ಫಸ್ಟ್ ನೆಗೆಟಿವ್ ನಂದು ಅದಲ್ಲ, ಫಸ್ಟ್ ಎಂಟ್ರಿ ರಾವಣ ಡೈಲಾಗೇ ನೆಗೆಟಿವ್ ನನಗೆ. ಅದೇನು ಡೈಲಾಗ್ ಅದು? ಫಸ್ಟ್ ಎಂಟ್ರಿ ತುಮಾರ ನಯಾರ तुम्हारा नया राजा. ಪಾಸ್ಪೋರ್ಟ್ ಅದೇನ್ ಡೈಲಾಗ್ ಅದು? ಯಾರು ಹೇಳ್ಕೊಟ್ಟಿದ್ದು? ಹಿಂದಿ ಅಷ್ಟ್ ಚೆನ್ನಾಗಿ ಬರುತ್ತೆ ಏನಪ್ಪ. ಏನ್ ಡೈಲಾಗ್ ಪೇಪರ್ ಕೊಟ್ಬಿಟ್ಟು ಸುಮ್ನೆ ಕೂತ್ಬಿಟ್ಟಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಅದೇ ಅಂತೀರ, ಯಾರು ಲಿಂಗೋ ಹೇಳ್ಕೊಟ್ಟವ್ರೆ ಇರೋ. ಇಡೀ ಟ್ರೈಲರ್ ಅಲ್ಲಿ ನನಗೆ ಆ ಪ್ರಾಬ್ಲಮ್ ಇದೆ. ಒಬ್ರದ್ದು ಲಿಂಗೋ ಮ್ಯಾಚ್ ಆಗ್ತಿಲ್ಲ ನನಗೆ. ಆಕ್ಸೆಂಟ್ ಅಂತಾರ, ಅಲ್ಲ ಆಕ್ಸೆಂಟು ಅಲ್ಲ ಕಣ. ಅದೇನಂತಾರೆ, ಅದು ಸೀರಿಯಸ್ನೆಸ್ ಇಲ್ಲ ಕಣ. ಏನೋ ಮಾಡರ್ನ್ ಡೇ ಇದು ಡ್ರಾಮಾ ಮಾಡ್ದಂಗಿದೆ. 1.4 ಸ್ವರ್ಗದಲ್ಲಿರೋ ಸೈನ್ಯಗಳು ಆ ಫೈಟ್ ಸೀಕ್ವೆನ್ಸ್ ಅಂತ ನಾನು ಏನು ಹೇಳಕ್ ಹೋಗಲ್ಲ. ನೀನ್ ಆ ಸಿನಿಮಾ ಆ ಶಾರ್ಟ್ ಇಟ್ಟರೆ ಗೊತ್ತಾಗತ್ತೆ. ಬರುತ್ತಲ್ಲ ಈಗ ಎಂಟ್ರ್ ಆದ್ರಲ್ಲ, ಫಾರ್ವರ್ಡ್ ಮಾಡಿ ಪ್ಲೇ ಮಾಡು ಗೊತ್ತಾಗತ್ತೆ. ಹಂಗೆ ಆ ಶಾರ್ಟ್ ಎಲ್ಲ ನೋಡಿ ಹೆಂಗೈತೆ. ಈ ಜಾಗದಲ್ಲಿ ಎಷ್ಟು ಕಾಸ್ಟ್ಯೂಮ್ ಅಂತ ಏನ್ ಅನಿಸ್ತಿಲ್ಲ ನನಗೆ. ಏನಂತಾರೆ, ಆ ಶಿವ ತರ ಬರೀ ಒಂದು ಬರೀ ಕೂದಲು, ಚಟೆ ಕೆಳಗಡೆ ಬರೀ ಒಂದು ಬಟ್ಟೆನ ಹಿಂಗ್ ಕಟ್ಟಿರೋದು, ಅದೇನ ಅಷ್ಟು ಅನಿಸ್ತಿಲ್ಲ ನನಗೆ. ಏನೋ ಒಂಥರ ಟ್ರೈಬಲ್ ಲುಕ್ ಹೋಗೋರೆ, ಬಟ್ ಅದೇನಂತ ಹಂಗೆ ಅನಿಸ್ತಿಲ್ಲಪ್ಪ. ಇದೊಂದು ಬಿಗ್ಗೆಸ್ಟ್ ನೆಗೆಟಿವ್. ಅಲ್ಲೇನು ಅದು ಸ್ಪೇಸ್ ಇಲ್ಲ ಅಲ್ಲಿ. ಚಾಂಪ್ ಪ್ಯಾಕ್ ಇದಲ್ಲ. ಈ ನೆಕ್ಸ್ಟ್ ಫ್ರೇಮ್ ನೋಡು, ಅದು ಅಲ್ಲಲ್ಲ ವಾಕ್ ಅಲ್ಲ, ಈ ಫ್ರೇಮ್ ಆದ್ಮೇಲೆ ಒಂದು ಫ್ರೇಮ್ ಬರುತ್ತೆ, ಅದು ನೋಡು. ಬ್ಯಾಕ್ ಗ್ರೌಂಡ್ ಕಾಣಿಸ್ತಿದ? ಇದು ಹೋಗ್ತಾ ನೋಡು, ಫ್ಯಾನ್ ಆಗೋದು. ಈ ಶಾಟ್ ಚೆನ್ನಾಗಿತ್ತು. ಅದು ಎಷ್ಟಿಂದಲ್ವೋ ಜನರದ್ದು ನಾನು ಹೇಳ್ತಿರೋದು. ಎಲ್ಲಿ ಯುದ್ಧ ಮಾಡಿ ಹೊಡೆದವ್ರು ಅದೇ ಜಾಗದಲ್ಲಿ ಬರ್ತಾರೆ ನೋಡಿ. ಬ್ರಿಡ್ಜ್ ಎಲ್ಲ ಹೊಡೆದಾಕವ್ರೆ, ಅದೆಲ್ಲ ಚೆನ್ನಾಗಿದೆ. ಎಷ್ಟು ಈ ಲುಕ್ ಚೆನ್ನಾಗಿದೆ. ನನಗೆ ಅಷ್ಟೇ ಅನಿಸಿಲ್ಲ. ಕಾಸ್ಟ್ಯೂಬಲ್ ನೆಗೆಟಿವ್ ಹೇಳ್ಬೇಕಂದ್ರೆ ನಾನು ಅದೊಂದೇ ಹೇಳ್ತೀನಿ. ಮೇ ಬಿ ಸಿನಿಮಾದಲ್ಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಚೇಂಜ್ ಆಗ್ಬೋದೇನೋ. ಬಟ್ ಇವಾಗ ಟ್ರೈಲರ್ ಅಲ್ಲಿ ನೋಡ್ತಿದ್ದಾಗ್ಲಂತೂ ಅದೇನು ಆಡಕ್ ಕಾಣಿಸ್ತಿದೆ. ಯಾರ್ದು ಲುಕ್? ಚಟೆ ಇದು ಇದೆಲ್ಲ ಚೆನ್ನಾಗಿದೆ. ಈ ಸೀಕ್ವೆನ್ಸ್ ಎಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ. ಈ ಎಕ್ವಿಪ್ಮೆಂಟ್ಸ್ ಅಲ್ಲಿ ಹೇಳಿದ್ದು ಅದು ಚೆನ್ನಾಗಿತ್ತು. ಈ ಶಾರ್ಟ್ಸ್ ಅಲ್ಲೆಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ. ತುಂಬಾ ಬೆಟರ್ ಮಾಡಾರೆ. ಫಸ್ಟ್ ಟೀಸರ್ ನೋಡಿದ್ಕಿಂತ ನನಗೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಇದಕ್ಕೆ. ಅದನ್ನ ಹೊಡಿಯೋದನ್ನ ನೋಡ. ಐರಾವತನ ಏಂಜಲ್ ವಿಂಗ್ಸ್ ಹಾಕೋರಲ್ಲ ಐರಾವತ. ಇಂದ್ರ ಆಕ್ಚುಲಿ ಐರಾವತಕ್ಕೆ ಬರೀ ಏನು ಇಡಲ್ವೇನೋ, ಬರೀ ಗಾಳಿಯಲ್ಲಿ ಹಂಗೆ ಬರುತ್ತೇನೋ ಅನ್ಕೊಂಡೆ. ಈ ರೆಕ್ಕೆ ಎಲ್ಲ ಇಟ್ಟಾರೆ ಐರಾವತಕ್ಕೆ. ಈ ಹಳೇದು ಈಗ ನೀನು ಈ ಆಫ್ರಿಕಾದು ಕೆಲವು ಹಳೇದು ಓಲ್ಡೆಸ್ಟ್ ಎಲಿಫೆಂಟ್ಸ್ ಗಳನ್ನ ತೋರಿಸಿದಾರೆ, ನೋಡಿದ್ಯಾ? ಅದು ದೈತ್ಯ ಮತ್ತೆ ಅದ್ರ ದಂತ ಎಲ್ಲ ಬೇರೆ ಸ್ಟ್ರಕ್ಚರೇ ಇರುತ್ತೆ. ಈಗಿನ ಆನೆ ತರ ಇಲ್ಲ, ಅದು 4 ಕೊಂಬಲ್ಲ. ಇರೋ ದಂತನೇ ಒಂಥರ ಡಿಫ್ರೆಂಟ್. ಇದ್ರಲ್ಲೇ ನೋಡಕ್ಕೆ ಒಂಥರ ಭಯ ಕಾಣಿಸುತ್ತೆ. ಅದೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಅದು ಹೇಳ್ತಿದ್ದಲ್ಲ, ಈ ವಾರ್ ಸೀಕ್ವೆನ್ಸ್ ಅಂತ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಅದಾದ್ಮೇಲೆ ಬರೋ ಫಾರೆಸ್ಟ್ ಸೀಕ್ವೆನ್ಸ್, ಸಿಟಿ ಸೀಕ್ವೆನ್ಸ್ ಎಲ್ಲ ನನಗೆ ಅದೊಂಥರ ಇದೆ ಹೇಳ್ತೀನಿ. ಆಕ್ಚುಲಿ ಆ ಶಾರ್ಟ್ ಚೆನ್ನಾಗಿತ್ತು. ಅದೊಂಥರ ವಿಷ್ಣು ಶಾರ್ಟ್ ಇತ್ತು ಗೊತ್ತಾ? ಇದು
ಈ ಶಾರ್ಟ್ ಅಲ್ಲಿ ನೋಡ್ದ ಆಕ್ಟರ್ ಯಾರಂತ. ಎಲ್ಲಿ ಇಲ್ಲಿರೋದಾ? ಆಕ್ಟರ್ ಯಾರು ಅಬ್ಸರ್ವ್ ಮಾಡ್ದ ವಿಷ್ಣು ಮಾಡ್ತಿರೋದು? ಇಲ್ಲ. ಮಹಾಭಾರತ ಸೀರಿಯಲ್ ಒಂದು ಬರ್ತಿತ್ತು ಗೊತ್ತಾ 2010s ಅಲ್ಲಿ. ಹಾ ಅದ್ರಲ್ಲಿ ಶ್ರೀಕೃಷ್ಣ ಮಾಡಿದಾರೆ, ಅವರೇ ಅನ್ಕೋತೀನೋ. ಹಂಗಂದ್ರೆ ಮಜಾ. ಅವರು ರಹಮಾನ್ ಕ್ಯಾರೆಕ್ಟರ್ ಮಾಡೋರು ಈಗ ದಶರಥ, ಕೃಷ್ಣನ್ ಕ್ಯಾರೆಕ್ಟರ್ ಮಾಡೋರು ವಿಷ್ಣು. ಒಂದ್ ನಿಮಿಷ, ಇದಾದ್ಮೇಲೆ ಬರೋ ಶಾರ್ಟ್. ಈ ಶಾರ್ಟ್ ಇದು ಸ್ವಲ್ಪ ಪ್ಲೇ ಮಾಡೋ, ಆ ಬೋನ್ ಅಬ್ಸರ್ವ್ ಮಾಡು, ಕೈಯಲ್ಲಿ ಎಷ್ಟು ಶಿವರಾಗತ್ತೆ ನೋಡು. मेरा ज्येष्ठ पुत्र ಆ ಬೋನ್ ಶಿವರಾಗಿದ್ದಲ್ಲ ನೋಡಿ, ಹೆಂಗಿತ್ತಲ್ಲ. ಯಾರು ಐಡಿಯಾ ಕೊಟ್ಟಿರೋದು ಆ ಶಾರ್ಟ್ ಇಡಕ್ಕೆ? ಅಪ್ಪ, ಕ್ಯಾಲೆಂಡರ್ ಅಲ್ಲಿ ಇರೋದು ನೋಡ್ಬಿಟ್ಟು ಸುಮ್ನೆ ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡೋರೆ, ಅದು ವರ್ಕೌಟೇ ಆಗಿಲ್ಲ. ಫುಲ್ ಏನ್ ಕಾಮಿಡಿ ಆಗೈತೆ ಅದು. ಅಲ್ಲ, ಕ್ಯಾಲೆಂಡರ್ ಕಂಪೇರ್ ಮಾಡಿ ಹೇಳ್ತಿದ್ಯಾ? ಕ್ಯಾಲೆಂಡರ್ ಕಂಪೇರ್ ಮಾಡಿ ಹೇಳ್ತಿದ್ಯಲ್ಲ, ಅದು ಲಿಟ್ರಲಿ ಕ್ಯಾಲೆಂಡರ್ ಶಾರ್ಟ್ ಅದು. ಇಲ್ಲ ಅಂದ್ರೆ ಏನಕ್ಕೆ ಇಡ್ತಾರಪ್ಪ ಆ ಶಾರ್ಟ್ನೆಲ್ಲ? ಏನಕ್ಕೆ ಇಡ್ಬೇಕಾದ್ರೆ ಅವಶ್ಯಕತೆ ಏನು? ರಾಮನ್ ಇಂಟ್ರೋ ಶಾರ್ಟ್ಗೆ ದಿ ವರ್ಸ್ಟ್, ಒನ್ ಆಫ್ ದಿ ವರ್ಸ್ಟ್ ಫ್ರೇಮ್ಸ್ ಆಫ್ ದಿಸ್ ಟ್ರೈಲರ್. ಆಕ್ಚುಲಿ ಫಾರೆಸ್ಟ್ ಶಾರ್ಟ್ಸ್ ಬಗ್ಗೆ ಹೇಳ್ಬೇಕು, ಟ್ರಾಪಿಕಲ್ಸ್ ಅದೇ ಫೀಲ್ಗೆ ಹೋಗ್ತಾರೋ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ. ಡೀಪ್ ಗ್ರೀನ್ಸ್ ಯೂಸ್ ಮಾಡಿದ್ದಾರೆ ಅಂತ. ಇವಾಗ ಕಾಂತಾರದಲ್ಲಿ ಫಾರೆಸ್ಟ್ ಸೀಕ್ವೆನ್ಸಸ್ ಎಲ್ಲ ಬಂದಾಗ ನಮ್ಗೆ ಹೆಂಗಿತ್ತು ಹೇಳ? ಅಂದ್ರೆ ಅದು ಕಾರ್ಡ ಇದ್ರಲ್ಲೇ ಅಲ್ಲ ಶೂಟ್ ಮಾಡಿದ್ದು, ನಿನಗೆ ಡಿಜಿಟಲ್ ಕ್ರಿಯೇಷನ್ಸ್ ಲೈಟಿಂಗ್ ಅಲ್ಲಿ ಮ್ಯಾನೇಜ್ ಮಾಡಬಹುದಿತ್ತು ಅಂತ ಫೀಲ್ ಆಗುತ್ತೆ ನನಗೆ. ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಲಿಮೆಂಟ್ಸ್ ಗಳನ್ನ ಇಟ್ಬಿಟ್ಟು ಶೂಟ್ ಮಾಡಕ್ ಸ್ವಲ್ಪ ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಯೂಸ್ ಮಾಡಬಹುದಿತ್ತು ಅಂತಾನೆ ಅನ್ಸುತ್ತೆ. ಅದೇನು ಕಂಪ್ಲೀಟ್ಲಿ CGI ಮಾಡಕ್ ಹೋಗೋರೋ ನನಗೆ ಅರ್ಥ ಆಗ್ತಿಲ್ಲ. ಡೈಲಾಗ್ಸ್ ಎಲ್ಲ ಹೇಳ್ಬೇಕಲ್ಲ, ಡೈಲಾಗ್ಸ್ ನನಗೆ ಮೇನ್ ಆಗಿ ಯಾರ್ದು ಏನೋ ಆಗ್ತಿಲ್ಲ. ನೋ ಸ್ಪೈಸ್ ಅಟ್ ಆಲ್. ಅವ್ರು ಮಾತಾಡೋ ಡೈಲಾಗ್ ಅಲ್ಲಿ ಒಂದು ನ್ಯೂಅನ್ಸ್ ಇಲ್ಲ. ಹೇಳ್ತೀನಿ, ಏನ್ ಬರೀ ಸ್ಕ್ರಿಪ್ಟ್ ಕೊಟ್ಟಾರೆ ಹಿಂಗಿದೆ, ಹಿಂಗಿದ್ ನಾನು ಓದ್ತೀನಿ ಅಂದಂಗೆ ಐತೆ ಡೈಲಾಗ್ ಎಲ್ಲ. ಮೇನ್ ಆಗಿ ಎಷ್ಟು ಕೈಯಲ್ಲಿ ಡೈಲಾಗ್ ಹೇಳಿದ್ರು ಯಾರು? ಆ ಡೈಲಾಗ್ ಓಕೆ ಮಾಡಿದವ್ರು ಯಾರು? ನನಗೆ ಅದು ಗೊತ್ತಾಗಬೇಕು. ಪ್ಯಾಲೇಸ್ ಸೆಟ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ಅಂದ್ರೆ, ಅವ್ರು ಇಲ್ಲ ಅದ್ ಏನ್ ಲುಕ್ಗಂತ ಹೋದ್ರು ನನ್ಗಂತೂ ಅರ್ಥ ಆಗ್ತಿಲ್ಲ. ಅಷ್ಟು ಖಾಲಿ ಹೊಡಿತೀವಿ. ಪ್ಯಾಲೇಸ್ ಅಲ್ಲಿ ಏನಕ್ಕೆ ಅಷ್ಟು ಖಾಲಿ ಇದೆ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಈ ಫ್ರೇಮ್ ಆದ್ರೂ ಸ್ವಲ್ಪ ಮ್ಯಾನೇಜ್ ಅಟ್ಲೀಸ್ಟ್ 50% ಸ್ಪೇಸ್ ಕಟ್ ಮಾಡಿರ್ಬೇಕಿತ್ತು ಅವ್ರು. ಏನಕ್ಕೆ ಹಂಗ್ ಕಾಣಿಸ್ತಿದೆ? ಆಕ್ಚುಲಿ ನನಗೆ ಜನ ಇಟ್ಟಾದ್ರೂ ತುಂಬಿದ್ರೆ ಆಗಿತ್ತು. ಅಲ್ಲ ಅದೇ ಹೇಳಿದ್ದು, ಇದೇ ಸ್ಪೇಸ್ ಅಲ್ಲಿ ಏನಾದ್ರು ಡಿಸ್ಕಷನ್ಸ್ ಅಥವಾ ಏನಾದ್ರು ಆ ತರದ ಸೀಕ್ವೆನ್ಸ್ ಬಂದ್ರೆ ಆಗ ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ. ಎಕ್ಸ್ಟ್ರೀಮ್ ವೈಡ್ ಅಲ್ಲಿ ಬಂದು ಬೆಸ್ಟ್ ಕೇಸು ಬಾಹುಬಲಿ ಪಾರ್ಟ್ 2 ಅಲ್ಲಿ ಏನಂತಾರೆ, ದೇವಸ್ಥಾನ ಇಟ್ಕೊಂಡ್ ಬರ್ತಾರ ಗೊತ್ತಾ? ಅದೇ ಇದು ಅವಳನ್ನ ಓಕೆ ಇದು ಮೈ ಮುಟ್ಟಿದ್ದಕ್ಕೆ ಜಡ್ಜ್ಮೆಂಟ್ ಕೊಡೋ ಸೀಕ್ವೆನ್ಸ್ ಅಲ್ಲಿ ನೋಡಿ, ಅದನ್ನು ಇಷ್ಟೇ ದೊಡ್ಡ ಸ್ಪೇಸೇ, ಬಟ್ ಅಲ್ಲಿ ಜನ ಇರೋದ್ರಿಂದ ನಿನ್ಗೆ ಅಷ್ಟು ಅನ್ಸಲ್ಲ. ಇಲ್ಲೂ ಅದೇ ಮಾಡಿರ್ಬೋದಿತ್ತು. ಯಾರು ಇಲ್ಲ, ಯಾಕೆ ನನಗೆ ಅರ್ಥ ಆಗ್ತಿಲ್ಲ. ಪ್ರೈವೇಟ್ ಚೇಂಬರ್ ಯಾಕೆ ಅಷ್ಟು ದೊಡ್ಡದಾಗಿದೆ? ನನ್ನ ಪ್ರಕಾರ ಇದು ಏನೋ ಮಿಡ್ ನೈಟ್ ಅಲ್ಲಿ ಏನೋ ಇಬ್ರು ಮಧ್ಯೆ ಡಿಸ್ಕಷನ್ಸ್ ಇರುತ್ತೆ. ಮಿಡ್ ನೈಟ್ ಆಗಿದ್ರೆ ಮೇಲಿಂದ ಲೈಟ್ ಯಾಕೆ ಬೀಳ್ತಿದ್ಯೋ? ಅದು ಸನ್ಲೈಟ್ ತರನೇ ಇದೆ, ಮೂನ್ ಲೈಟ್ ತರನೇ ಇಲ್ಲ. ಅದು ಪರ್ಫೆಕ್ಟ್ ಲೈಟ್ ಅದ್ರ ಮೇಲೆ ಬೀಳ್ತಿರೋದು, ಆ ರೇ ಲೈಟ್ಸ್ ನೋಡ. ಹಿಂದೆಗಡೆ ಥ್ರೋನ್ ಮೇಲೆ ಕರೆಕ್ಟ್ ಆಗಿ ಲೈಟ್ ಬೀಳ್ತಿದೆ. ಇದ್ರ ಬಗ್ಗೆ ಈ ಸೀಕ್ವೆನ್ಸ್ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಇದು ಮಹಾವತಾರ ನರಸಿಂಹದಲ್ಲಿ ಸೀಕ್ವೆನ್ಸ್ ಬರುತ್ತೆ ಗೊತ್ತಾ? ಹಿರಣ್ಯಕಶ್ಯಪ ಮತ್ತೆ ಅವ್ರ ತಮ್ಮ ಬಂದು ಟ್ರೈನಿಂಗ್ ಫೇಸ್ ಅಂತ ತೋರಿಸ್ತಾರೆ ಗೊತ್ತಾ? ಓಕೆ ಅದ ಇದು ಮೇಲ್ಗಡೆ ಹೋಗ್ಬಿಟ್ಟು ಧ್ಯಾನ ಮಾಡಿ ಶಕ್ತಿಗಳನ್ನ ಪಡ್ಕೊಳ್ಳೋದು. ತಮ್ಮ ನೋಡ್ಬಿಟ್ಟು ಏನಿದು ಅಣ್ಣ ಇಷ್ಟು ಕಾನ್ಸಂಟ್ರೇಟ್ ಆಗಿದ್ದಾರೆ ಅಂತ ತೋರಿಸ್ತಾರೆ ಗೊತ್ತಾ? ಅದೇ ತೆಗ್ದಿಲ್ಲ ಆಗ್ದಂಗಿದೆ ಅದಂತೂ. ಬಟ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಗೆ ಚೆನ್ನಾಗಿರುತ್ತೆ. ಅಣ್ಣನ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆ ತಮ್ಮನ್ಗೆ ತೋರಿಸೋದಕ್ಕೆ ಒಂದು ಒಳ್ಳೆ ಶಾಟ್ ಅದು. ಆಕ್ಚುಲಿ ಅದು ಟೆಂಪ್ಲೇಟ್ ಶಾಟ್ ಅದ ಹೇಳ್ಬೇಕಾದ್ರೆ. ಬಾಣ ನೋಡ್ಬಿಟ್ರೆ ಒಂದ್ ನಿಮಿಷ, ನನಗೆ ಬೆಸ್ಟ್ ಅನ್ಸಿದ್ದು ಆ ನೇಪಾಲ್ ಆರ್ಕಿಟೆಕ್ಟ್ ಹಿಂದೆಗಡೆ ಬಿಲ್ಡಿಂಗ್ಸ್ ಅಂತಿದ್ಯಾ, ಆ ಡಿಸೈನ್ಸ್ ಗಳು. ಆಕ್ಚುಲಿ ಅದೆಲ್ಲ ಚೆನ್ನಾಗಿದೆ. ಆಕ್ಚುಲಿ ನೇಪಾಲ್ ಐತಾನೆ ಸೀತಾದೇವಿ, ಈಗಿನ ನೇಪಾಲ್. ಏನಾಯ್ತು 2 ಸೆಕೆಂಡ್ ಇದೆ. ಪಾಸ್ ಮಾಡು. ಏನದು? ಅದ್ ಏನಕ್ಕೆ ಅಷ್ಟು ಸಾಫ್ಟ್ ಆಗಿದೆ ಬಾಣ? ಅಲ್ಲಿ ಎಡ್ಜಸ್ ಎಲ್ಲ ನೋಡಿ ಹೆಂಗಿದೆ ಅದು ಬಾಣ. ನೆಕ್ಸ್ಟ್ ಇದು ಅಲ್ಟಿಮೇಟ್. ನನಗೆ ಯಾಕೆ ಆ ರೂಮ್ ಅಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಾಗಬೇಕು. ಸಿನಿಮಾದಲ್ಲಿ ತೋರ್ಸ ನನಗೆ ಎಕ್ಸ್ಪ್ರೆಷನ್ ಕೊಡ್ಲೇಬೇಕು ಆ ರೂಮ್ ಅಷ್ಟು ದೊಡ್ಡದಿರೋದಕ್ಕೆ. ಬಟ್ ಆಂಬಿಯನ್ಸ್ ಏನೋ ಬೇರೆ ತರ ಏನೋ ಟ್ರೈ ಮಾಡ್ಬೋದು ಅಂತ ಹೋದ್ರೇನೋ. ಹಂಗೂ ಅದು ತುಂಬಾ ದೊಡ್ಡದಾಗೋಯ್ತು. ಹೆಂಗಿರ್ಬೇಕಿತ್ತು ಗೊತ್ತಾ? ಬಾಹುಬಲಿಯಲ್ಲಿ ಬಾಹುಬಲಿ ಯಾಕೆ ಮತ್ತೆ ತೆಗಿತೀನಿ ಅಂದ್ರೆ, ಇಷ್ಟು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ತೋರಿಸಿರೋದು ಇಂಡಿಯನ್ ಸಿನಿಮಾದಲ್ಲಿ ನನಗೆ ನೆನಪಿರೋ ತನಕ ಬಾಹುಬಲಿನೇ. ಒನ್ ಆಫ್ ದಿ ಬೇರೆ ಯಾರು ಟಚ್ ಮಾಡಿಲ್ಲ. ನನಗೆ ಬೇರೆ ಯಾರು ಟಚ್ ಮಾಡ್ದಂಗ ಅನ್ಸಿಲ್ಲ. ಬಾಹುಬಲಿಯಲ್ಲಿ ಪಾರ್ಟ್ 2 ಅಲ್ಲಿ ರಾಣಾನ ಅಸಾಸಿನೇಟ್ ಮಾಡಕಂತ ಕುಮಾರ್ ವರ್ಮ ಹೋಗ್ತಾನೆ ಗೊತ್ತಾ ರಾಣಾ ರೂಮ್ಗೆ. ಆ ರೂಮ್ ನೋಡಿ ಎಷ್ಟು ಚಿಕ್ಕದಾಗಿತ್ತು ಸ್ವಲ್ಪ.
ಅರ್ಥ ಆಯ್ತು. ಅದನ್ನು ಸ್ವಲ್ಪ ದೊಡ್ಡದೇ, ಕಂಪ್ಯಾರಿಟಿವ್ಲಿ ದೊಡ್ಡ ರೂಮೇ ಅದು, ಬಟ್ ಸ್ಟಿಲ್ ಇದಕ್ಕಿಂತ ಚಿಕ್ಕದಿತ್ತಪ್ಪ. ಹಂಗಿರ್ಬೇಕಿತ್ತು, ಒಂದು ಐಟಮ್ ಜೊತೆ ತುಂಬಬೇಕಿತ್ತು. ಇಷ್ಟು ಖಾಲಿ ಸ್ಪೇಸ್ ಬೇಕಿತ್ತಾ ಅನ್ಸ್ತಿದೆ ನನಗಂತ. ಆಂಬಿಯನ್ಸ್ ಎಷ್ಟಾಯ್ತು, ಅದಕ್ಕೆ ಪ್ಲೇಸ್ಮೆಂಟ್ಸ್ಗಳನ್ನ, ಐಟಮ್ಗಳನ್ನ ಅಥವಾ ಏನೇನು ವಿಷಯಗಳು ಬೇಕೋ ಖಾಲಿ ಹೊಡಿತಿದೆ. ಅಷ್ಟ್ ದೊಡ್ಡ ರಾಜನ ಮನೇಲಿ ಏನು ಐಟಮ್ ಇಲ್ಲ ಅಂದಂಗಿದೆ. ಹೇಳ್ತೀನಲ್ಲ, ಡೈಲಾಗ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಫ್ಲೇವರೇ ಇಲ್ಲ, ಎಲ್ಲ ಪ್ಲೇನ್ ಆಗಿದೆ. ಅದೊಂಥರ 3D ಅನಿಮೇಷನ್ ಮಾಡ್ದಂಗಿದೆ. ನಮ್ಗೊಂಥರ ಡೆಪ್ತ್ ಕಾಣಿಸ್ತಿರೋ, ಒಂದು ರಸ್ಟಿಕ್ ಲುಕ್ ಇಲ್ಲ ಯಾವ ಫ್ರೇಮ್ ಅಲ್ಲೂ. ನನಗೆ ಎಲ್ಲ ಒಂಥರ ಪೇಪರ್ ಅಲ್ಲಿ ಸ್ಕೆಚ್ ಆಗ್ದಂಗಿದೆ. ಪೇಪರ್ ಸ್ಕೆಚ್ ಅಲ್ಲೂ ಸ್ವಲ್ಪ ಇದು ಡೀಟೇಲ್ಸ್ ಆಡ್ ಮಾಡ್ಬೋದು, ಅವ್ರು ಆಡೇ ಮಾಡಿಲ್ಲ. ಎಲ್ಲ ಫುಲ್ ಕ್ಲೀನ್ ಪಾಲಿಶ್ಡ್ ಲುಕ್. ನನಗೆ ಈ ಫ್ರೇಮ್ ಅವ್ರ ಐಸ್ ಇದನ್ನೇ ಅಂದಿತ್ತಾ? ಓಕೆ, ಐಸ್ ಅಂತ ವೆಟರನ್ ಆಕ್ಟರ್ ಮಾಮ್ಸ್. ಅಟ್ಲೀಸ್ಟ್ ಅವ್ರು 50 ಇಯರ್ಸ್ ಇದಾರೆ ಇಂಡಸ್ಟ್ರಿಯಲ್ಲಿ. ಅವರು ಅಷ್ಟು ಆಕ್ಟಿಂಗ್ ಬರ್ತಾರೆ, ಹಾಕೊಂಡಿರ್ತಾರೆ. ಸೀತಾ ಶಾರ್ಟ್ಸ್ ಅಲ್ಲಂತೂ ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ ಏನಂದ್ರೆ ಡೈಲಾಗ್ ಒಂದೇ ಪ್ರಾಬ್ಲಮ್. ಒಂಥರ ಹಾಡಾಗಿ ಹೇಳ್ತಾರೆ. ಅವ್ರು ಪ್ರಾಕ್ಟೀಸ್ ಮಾಡಿ ಇರ್ಬೋದಿತ್ತು, ಡೈಲಾಗ್ ಈ ತರನೇ ಬೇಕು, ಈ ತರ ಸೌಂಡ್ ಅಲ್ಲೇ ಬೇಕು ಅವ್ರಿಗೆ ಅಂತ. ಇವಾಗ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಚಮ್ಮಕ್ ಚಲ ಸಾಂಗ್ ಕೇಳಿದ್ಯಾ? ಆ ಸಾಂಗ್ ಹಾಡಿದ್ದು ಯಾರೋ ಫಾರಿನರ್ ಡಿಜೆ ಏಕಾನ್ ಹತ್ರನೇ ನೀನ್ ಆತರ ಹಿಂದಿ ಬರ್ದು ಪ್ರಾಕ್ಟೀಸ್ ಮಾಡಿಸಿ ಹೇಳ್ಸೋರ್ ಆಲ್ರೆಡಿ. ನೀನು ಇವ್ರ ಆಕ್ಟರ್ಸ್ ಕೈಯಲ್ಲಿ ನೀನು ಡೈಲಾಗ್ ಕೊಟ್ಟು ಈ ತರನೇ ಈ ವರ್ಡ್ಸ್ ಎಲ್ಲ ಪ್ರೊನೌನ್ಸ್ ಮಾಡ್ಬೇಕಂತ ಹೇಳಿ ಮಾಡಿರಕ್ಕಾಗಿಲ್ವಾ? ಮತ್ತೆ ಇನ್ನ ಮಂಡೋದ್ರಿಂದ ತೋರಿಸ್ಬೇಕಿತ್ತು. ಕಾಜಲ್ ಅಲ್ಲ, ಮಗದಿರ ಹೀರೋಯಿನ್ ಇನ್ನ ಸ್ವಲ್ಪ ಆರ್ಥೋಡಾಕ್ಸ್ ಹಿಂದಿ ಮಾತಾಡಿಸ್ಬೇಕಿತ್ತು. ಅದು ಸ್ವಲ್ಪ ತುಂಬಾ ಮಾಡರ್ನ್ ಆಗೋಯ್ತು ಅಂತೀನಿ ನಾನು. ಆಕ್ಚುಲಿ ಇದ್ ನೋಡು, ಈ ತರ ನನಗೆ ತುಂಬಿರ್ಬೇಕಿತ್ತು. ಏನಂತಾರೆ ಅಯೋಧ್ಯೆ ಶಾರ್ಟ್ಸ್ ನೋಡಿ. ಇವಾಗ ಈ ಶಾರ್ಟ್ ಅಲ್ಲಿ ನೋಡು, ರಾವಣನ್ ಪಕ್ಕದಲ್ಲಿ ಎರಡು ಟೇಬಲ್ ಹಾಕೋರ. ಆ ಟೇಬಲ್ ಪೂರ್ತಿ ಲ್ಯಾಂಪ್ಸ್ ಇದೆ, ಎದುರುಗಡೆನೂ ಲ್ಯಾಂಪ್ಸ್ ಇದೆ, ಮೇಲೆ ಡಿಸೈನ್ ಐತೆ. ಏನೋ ಒಂದು ಎಕ್ಸ್ಟ್ರಾ ಬೇಕಿತ್ತು. ಅಯೋಧ್ಯೆ ಜಾಗನ ಪ್ಯಾಕ್ ಮಾಡ್ಬೇಕಿತ್ತು ಅಂತ. ಪ್ಯಾಕ್ ಮಾಡ್ಬೇಕಿತ್ತು. ಇನ್ನ ಅವರು ರಾವಣನ್ ಜಾಸ್ತಿ ಐಟಮ್ಸ್ ಐತಲ್ಲಪ್ಪ. ಈ ಶಾರ್ಟ್ ಹತ್ರ ನಾನು ಮಾತಾಡ್ಲೇಬೇಕು. ಏನೋ ಅದು ಮುಂದೆ ಇರೋದು ಹೆಂಗೈತು ಗೊತ್ತಾ? ಐಸ್ ಏಜ್ ಅಲ್ಲಿ ಅದೊಂದು ಬರುತ್ತೆ ಗೊತ್ತಾ, ಸೇಬರ್ ಟೂತ್. ಐಸ್ ಏಜ್ ಹೌದೌದು. ಮತ್ತೆ ಹಿಂದೆಗಡೆ ಕೆಳಗಡೆ ಬೇಸ್ ಹಾಕಿ ಒಂದು ಕಟ್ಟಿಗೆ ಹಾಕವ್ರೆ. ನನಗೆ ಅದೇ ಹೇಳಕ್ ಬಂದೆ. ಎಷ್ಟು 14 ವರ್ಷ ಬದುಕ್ತೀರ ಅಂದ್ರು ಅಷ್ಟೆಲ್ಲ ಆರ್ಕಿಟೆಕ್ಚರ್ ರಾಬನ್ ಕೈಯಲ್ಲೇ ಮಾಡಿಸ್ಬಿಟ್ರಪ್ಪ. ಅದು ಇನ್ ಸ್ವಲ್ಪ ಗ್ರೌಂಡೆಡ್ ಇರ್ಬೇಕಿತ್ತು. ಇಡೀ ಟ್ರೈಲರ್ ಒಂಥರ ಗ್ರ್ಯಾಂಡ್ ಆಗಿದೆ. ವಿಜುವಲ್ಸ್ ಕಂಪ್ಲೀಟ್ ಗ್ರ್ಯಾಂಡ್ ಅನ್ಸುತ್ತೆ ನಿನಗೆ ಎಲ್ಲ. ಆಕ್ಚುಲಿ ಅದೇ ಅಂತಿದ್ದೀನಲ್ಲ, ಒಂದು ನಿನ್ಗೆ ಡೆಪ್ತ್ ಇಲ್ಲ ಸ್ಕ್ರೀನ್ ಅಲ್ಲಿ. ಎಲ್ಲ ಫುಲ್ ಪ್ಲೇನ್ ಆಗಿ ಪಾಲಿಶ್ಡ್ ಲುಕ್ ಇದೆ. ಮತ್ತೆ ಇನ್ನೊಂದು ನನಗೆ ಅನ್ಸಿದ್ದು, ಈಗ ಎಕ್ಸಾಂಪಲ್ ನಾವು ಹಳೆ ಕೆಲವು ಸಿನಿಮಾದ ಅದೇ ಹಿಸ್ಟಾರಿಕಲ್ ಅಥವಾ ಮೈಥಾಲಜಿಕಲ್ ಏನಾದ್ರು ಲೆಕ್ಕ ತಗೊಂಡ್ರು, ನಿಂಗೆ ಸರ್ಟನ್ ಬಜೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ಪ್ಯಾಕ್ ಮಾಡಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಶೂಟ್ ಮಾಡಕ್ ಹೋಗಿ ಅದು ನಮಗೆ ಇನ್ನೂ ಒಂದೊಂದು ಫೀಲ್ ತಂದ್ಕೊಡುತ್ತೆ. ಇಲ್ಲಿ ನಮ್ಮ ಹತ್ರ ಬೇಜಾನ್ ಐತೆ, ನಾವು ಮಾಡಿದ್ದೆ ಅನ್ನೋ ತರದಕ್ಕೆ ಹೋಗಿ ಏನೋ ನನಗಂತೂ ಆ ಹಟ್ ಯಾವ್ದು ಸೆಟ್ ಡಿಸೈನ್ ಎಲ್ಲ ಲೆಡ್ಡವನೇ ಅಂತೀನಿ. ಸೌಂಡ್ ಸಿಂಕೆ ಆಗಲ್ಲ. ಅವ್ರ ಮೂಗ್ ಕುಯ್ಯೋದಕ್ಕೂ ರಕುಲ್ ಪ್ರೀತ್ ಸಿಂಗ್ ಕೂಗೋದಕ್ಕೂ ಸಿಂಕೆ ಆಗಲ್ಲ ನೋಡಿ. ಇದು ಅವ್ರ ಮೂಗ್ ಕುಯ್ಯೋದಕ್ಕೂ ಅವ್ರ ಕಿರ್ಚೋದಕ್ಕೂ ಸೌಂಡ್ ಸಿಂಕೆ ಆಗಲ್ಲ. ಪ್ರತಿಶೋಧ ಯಾರು ಏನು ಅನ್ನಕ್ಕಾಗಿರ್ಲಿಲ್ವೇನೋ ಎಷ್ಟ್ ಕೈಯಲ್ಲಿ ಈ ತರ ಹೇಳಿ ಸರ್, ಈ ವರ್ಡ್ಸ್ ಸ್ವಲ್ಪ ಒತ್ತು ಜಾಸ್ತಿ ಕೊಡಿ, ಇದಕ್ ಸ್ವಲ್ಪ ಕಡಿಮೆ ಕೊಡಿ ಅಂತ. ದೀರ್ಘಾಕ್ಷರ ಏನದು? ನಾವು ಹೇಳ್ತೀನಲ್ಲ, ಒಂದ್ ಸೌತ್ ಇಂಡಿಯನ್ ಆಕ್ಟರ್ ಹೋಗಿ ಬಾಲಿವುಡ್ ಸಿನಿಮಾದಲ್ಲಿ ಹಿಂದಿ ಬರ್ದಲ್ಲೇ ಹಿಂದಿ ಡೈಲಾಗ್ಸ್ ಎಲ್ಲ ಕಳ್ಕೊ ಬಂದ್ ಮಾತಾಡ್ದಂಗೆ ಇದೆ. ಹಂಗೆ ತಾನೇ ಆಗಿರೋದು. ಅದಕ್ಕಂತ ಏನ್ ಹೇಳ್ತೀರಪ್ಪ ಅವ್ರು? ಅದು ಎಷ್ಟು ಹಿಂದಿ ಆಲ್ರೆಡಿ ಬರುತ್ತೆ, ಅದಕ್ಕಂತಾನೆ ಬಿಟ್ಬಿಟ್ಟವ್ರ. ಏನೋ ಹಿಂದಿ ಬರುತ್ತಲ್ಲ ಹೇಳ್ಕೊಳ್ಳಿ ಸಾರ್ ಅಂತ. ಆಕ್ಚುಲಿ ನಾನು ಇನ್ನೊಂದ್ ಸ್ವಲ್ಪ ಏನಂತಾರೆ ಗ್ರೌಂಡೆಡ್ ಇದಕ್ ಹೋಗಿದ್ದೆ. ಇವಾಗ ರಾಮನ್ಗೆ ಹೆಂಗೆ ಆರ್ಮರ್ ತರ ಏನ್ ಕೊಟ್ಟಿಲ್ವಾ ಇಲ್ಲಿ ಈ ಸೀನ್ ಅಲ್ಲಿ, ಸೀತೆಗೂ ಬ್ಲೌಸ್ ತರ ಏನು ಕೊಡ್ದಲೆ ಹಂಗೆ ಈ ಕಲ್ಕೆಯಲ್ಲಿ ತೋರಿಸಿದ್ರು ಗೊತ್ತಾ? ಬರೀ ಸಾರಿ ಮಾತ್ರ ಗೊತ್ತಾಯ್ತು. ಅದೇ ತರ ಲುಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮತ್ತೆ ಆ ಲಕ್ಷ್ಮಣ ರೇಖೆ ಯಾಕೆ ಹಾಕದ್ರಪ್ಪ? ಲಕ್ಷ್ಮಣ ರೇಖೆ ಹಾಕ್ಬೇಕಾಗಿರೋ ಅವಶ್ಯಕತೆ ಏನಿತ್ತು? ಇಷ್ಟು ವರ್ಷ ಅವ್ರೇನೋ ಟಿವಿ ಸೀರಿಯಲ್ ಅಲ್ಲಿ ಹಾಕಿದ್ರು, ಉಜ್ಜಿದ್ರಪ್ಪ. ನೀನು ಇವಾಗ ಅದೇನೇ ಮಾಡ್ಬೇಕಿತ್ತ? ಏನೋ ಅದನ್ನೆಲ್ಲ ರೆಫರ್ ಮಾಡಿದೆ ಚೆನ್ನಾಗೆಲ್ಲ ಫುಲ್ ಏನಂದ್ರೆ ಇರೋ ವೇದ ಇದೆಲ್ಲ ಉಪನಿಷತ್ತೆಲ್ಲ ರೆಫರ್ ಮಾಡಿ ಬರ್ದಿದ್ದೀನಿ ಅಂತ ಯಾಕೆ ಹಾಕ್ಬೇಕಿತ್ತು? ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅಂತ ಗೊತ್ತು ತಾನೆ. ರಾಮನ ಬಿಯರ್ಡೆಡ್ ಲುಕ್ ಅಲ್ಲಿ ನೋಡ್ಬೇಕಿತ್ತು ನಾನು. ಯಾರನ್ನ? ರಾಮನ ಬಿಯರ್ಡ್ ಲುಕ್ ಅಲ್ಲ, ಲೈಕ್ ಕಾಡಲ್ಲಿ ಇದ್ದು ಗಡ್ಡ ಇದನ್ ಮಾಡ್ಕೊಂಡಿದ್ದಾರೆ. ನೀನ್ ವಾಲ್ಮೀಕಿ ರಾಮಾಯಣದಲ್ಲಿ ಎಂಡಲ್ಲಿ ಯುದ್ಧ ಮುಗಿಸ್ಕೊಂಡು ವಾಪಸ್ ಅಯೋಧ್ಯೆಗೆ ಬರುವಾಗ ಫಸ್ಟ್ ಭರತ ಬಂದ್ಬಿಟ್ಟು ಅವ್ರನ್ನೇನಂತಾರೋ ಶೇವ್ ಮಾಡೋರ್ನ ಕಟಿಂಗ್ ಮಾಡೋರ್ನ ಅಂತ ಹೇಳ. ಈಗ ಸರಿ, ಕಟಿಂಗ್ ಮಾಡೋರ್ನ ಕರ್ಸಿ ಶೇವ್ ಮಾಡಿಸಿ ಕರ್ಸ್ಕೊಂಡು ಹೋಗೋದು.
ನಾನು ಆಕ್ಚುಲಿ ಬಿಯರ್ಡೆಡ್ ಲುಕ್ ಎಕ್ಸ್ಪೆಕ್ಟ್ ಮಾಡಿದೆ. ಯಾರು ಆಲ್ಮೋಸ್ಟ್ 14 years ಅಲ್ಲಿ ಎಂಟರ್ ಆಗಿ ಅಷ್ಟರಲ್ಲಿ ಆಲ್ಮೋಸ್ಟ್ ಗ್ರೋತ್ ಸ್ಟಾರ್ಟ್ ಆಗಿರುತ್ತೆ. 6 ತಿಂಗಳಿಗೆಲ್ಲ ಬಂದ್ಬಿಟ್ಟಿರ್ತದ ನಮ್ಮವ್ರಿಗೆ. ಇಲ್ಲೂ ಏನು ಫುಲ್ ಅನಿಮಲ್ ರಣಬೀರ್ ಕಪೂರ್ ತರ ಬಿಟ್ಕೊಂಡ್ಬಿಟ್ಟಿರ್ತಾರೆ 6 ತಿಂಗಳಿಗೆ. ಇದ್ರಲ್ಲಿ ಬಿಡಿಸಕ್ಕಾಗಿರ್ಲಿಲ್ವಾ ರಣಬೀರ್ ಕಪೂರ್ ಕೈಲಿ? मैं अपनी सीता को वापस लूंगा. ನನ್ ಕಾರ್ಡ್ ಒಂದು ಶಾಟ್ ಇಷ್ಟ ಆಗಿಲ್ಲ. ನೀನ್ ಹೇಳ ಏನ ಕಾರ್ಡಲ್ಲಿ ಯಾವ್ದಾದ್ರು ಶಾಟ್ ಇಷ್ಟ ಆಯ್ತಾ ನಿಮ್ಗೆ? ಅದೇ ಹೇಳದಲ್ಲ, ವಿಜುವಲ್ಸ್ ಇದನ್ನ ತೋರ್ಸಕ್ ಹೋಗಿ ಪ್ರಾಕ್ಟಿಕಲ್ ಆಗಿ ಯಾವ್ದು ಶೂಟ್ ಮಾಡಿಲ್ಲ, ಅದೇ ಪ್ರಾಬ್ಲಮ್ ಅಷ್ಟೇ. ಡಿಸ್ನಿ 3D ಮೂವಿಗಳೆಲ್ಲ ಬರ್ತಾ ಗೊತ್ತಾ, ಹಂಗಿದೆ ಅದು ಲಿಟ್ರಲ್ ಆಗಿ. ಬ್ರೋ 2016 ಅಲ್ಲಿ ಬಂದು ಇದಕ್ಕಿಂತ 10 ವರ್ಷ ಮುಂಚೆ ಬಂದಿದ್ದು ವಾರ್ ಕ್ರಾಫ್ಟ್ ಸಿನಿಮಾ, ಇದಕ್ಕಿಂತ ಬಜೆಟ್ ಕಡಿಮೆ ಅದಕ್ಕೆ. ಆ ಸಿನಿಮಾದಲ್ಲೇ ಇನ್ನ ಬೆಟರ್ ಶಾರ್ಟ್ಸ್ ಇತ್ತು ಫಾರೆಸ್ಟ್ ಗೆ. ನೋಡು ಈ ಶಾರ್ಟ್ ಅಲ್ಲೂ ನೋಡು, ಡೆಪ್ತೇ ಗೊತ್ತಾಗ್ತಿಲ್ಲ ನಿನ್ಗೆ, ಅದು ಎಷ್ಟು ಪ್ಲೇನ್ ಆಗಿದೆ ಹೇಳೋ. ಯಾ ಡಿಫೆನ್ಸ್ ಅಪ್ಪ, ಅಲ್ಲಿ ಹಿಂದೆಗಡೆ ನೋಡು, ಬ್ಯಾಕ್ ಬಾ ಒಂದ್ ಸೆಕೆಂಡ್, 5 ಸೆಕೆಂಡ್. ಆಕ್ಚುಲಿ ಅವ್ರನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು. ಅದೇನ್ ಫಾರ್ಮೇಶನ್, ನಾವು ಲೈನ್ ಆಫ್ ಡಿಫೆನ್ಸ್ ಕೇಳಿದ್ದೇನೆ, ಅದೇ ಸ್ಕ್ವೇರ್ ಆಫ್ ಡಿಫೆನ್ಸ್. ಅಲ್ಲಲ್ಲಿ ನೋಡಲ್ಲಿ ಅಲ್ಲಲ್ಲ ಒಬ್ಬರೊಬ್ರು ಇರ್ತಾರೆ, ಅದನ್ನ ಒಬ್ಬರು ನೋಡಿಯಕ್ಕೆ ಯಾರಪ್ಪ ಅದೆಲ್ಲ ಮಾಡಿದ್ದು. ಆಕ್ಚುಲಿ ಇದು ಎಕ್ಸ್ಟ್ರೀಮ್ ಪ್ಯಾನ್ ಅಥವಾ ಕಂಪ್ಲೀಟ್ ಮೇಲ್ಗಡೆ ಹೋದಾಗ ಏನೋ ಒಂದು ಸ್ಟ್ರಕ್ಚರ್ ಇರುತ್ತೆ ಅನ್ಸುತ್ತೆ, ಅದನ್ನ ಬೇಯಿಸಿ ಈ ಒಳಗಡೆ ಬಂದಿರ್ಬೋದಾ ಅನ್ಸುತ್ತೆ, ಗೊತ್ತಿಲ್ಲ. ಹಂಗಿದ್ರು ಒಬ್ಬನ್ ತಡಿಯಕ್ ಯಾಕೋ ಈ ಫಾರ್ಮೇಶನ್? ಅಂದ್ರೆ ಈ ಒಬ್ನೇ ಬಂದಿರೋ ಅನ್ಸತ್ ಕಣ, ಅವ್ನ ಇಡೀ ಸೈನ್ಯ ಹಾಕೊಂಡ್ ಬಂದಿರ್ತಾನಲ್ಲ ಹೊಡೆದಾಡಕ್ಕೆ, ಒಬ್ನೇ ಯಾಕೆ ಬರ್ತಾನೆ? ಬಿಡ ನೆಕ್ಸ್ಟ್ ಶಾಟ್ ತಳ್ಳು, ಇದ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಹೇಳ್ತೀನಲ್ಲ, RR ಅಲ್ಲಿ ರಾಜಮೌಳಿ ತರ ಕ್ರೌಡ್ ವರ್ಕ್ ತೋರ್ಸಾದ್ಮೇಲೆ ಅದಕ್ಕಿಂತ ಕಡಿಮೆ ಬಂದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ ಅನ್ಕೋತೀನಿ. ಅಟ್ಲೀಸ್ಟ್ ನಾನಂತ ಅಕ್ಸೆಪ್ಟ್ ಮಾಡಲ್ಲಪ್ಪ. ನೀನ್ ಅಟ್ಲೀಸ್ಟ್ ಒಳ್ಳೆ ಸ್ಟಂಟ್ ಡೈರೆಕ್ಟರ್ ಕರ್ಸಿ ಸ್ವಲ್ಪ ಬೆಟರ್ ಮಾಡಿರ್ಬೋದಿತ್ತು. ಆ ರೋಪ್ ವರ್ಕ್ ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ ಆ ಶಾಟ್ ಅಲ್ಲ. ಯಾವ್ದೇಳು ಏನಂದ್ರೆ ಗ್ರ್ಯಾಂಡ್ ಸ್ಕೇಲ್ ಕಾಣಿಸ್ತಿದೆ ಅಷ್ಟೇ ವಾರ್ ಸೀಕ್ವೆನ್ಸ್ ಅಲ್ಲಿ. ಆಕ್ಚುಲಿ ಪರಶುರಾಮನು ರಣಬೀರ್ ಕಪೂರ್ ಮಾಡ್ಬೇಕಿತ್ತು. ರಣಬೀರೇ ಮಾಡೋದ್ ಅನ್ಸುತ್ತೋ ಅದು. ಇಬ್ರು ರಾಮ ಪರಶುರಾಮ 2 ರಣಬೀರ್ ಅನ್ಕೋತೀನಿ. ಯಾಕೆಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಇದ್ರಲ್ಲಿ ನೋಡಿದೆ, ಬಟ್ ಆಕ್ಚುಲ್ ಆಗಿ ಏನಂತ ಗೊತ್ತಿಲ್ಲ. ಇಲ್ಲ, ನಾನು ಅದೇ ಕೇಳಿದ್ದಪ್ಪ, ರಣಬೀರ್ ಕಪೂರ್ ಡ್ಯುಯಲ್ ರೋಲ್ ಮಾಡ್ತಾರ. ಈ ಶಾರ್ಟ್ ಎಲ್ಲ ಪರವಾಗಿಲ್ಲ, ಅದು ಹೇಳಕ್ಕೂ ಏನಿಲ್ಲ. ಇದು ಕ್ರೇಜಿ ಶಾರ್ಟ್ ಹೇಳ್ತಿದ್ದೀನಲ್ಲ, ಸಕ್ಕತ್ತಾಗಿ ತೋರಿಸಿದೆ ಜಟಾಯುನ್ ಮಾತ್ರ. ಇದು ಚೆನ್ನಾಗಿದೆ ಅಂತೀಯ, ನೆಕ್ಸ್ಟ್ ಶಾರ್ಟ್ ಪ್ಲೇ ಮಾಡಿ ಹೇಳ್ತೀವಿ. ಇದು ಅಷ್ಟು ಒಳ್ಳೆ ಶಾರ್ಟ್ ಆಯ್ತು, ನೆಕ್ಸ್ಟ್ ಆ ಶಾರ್ಟ್ ಇಟ್ಟ ಅದನ್ನ. ಆ ಶಾರ್ಟ್ ಓಕೆ ಮಾಡ್ದವ್ನಿ ಯಾನ್ ಗುರು, ನನ್ಗೆ ಗೊತ್ತಾಗಬೇಕು ಯಾ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಶಾರ್ಟ್ ಅವನಿಗೆ, ನನಗೆ ಅರ್ಥ ಆಗ್ತಿಲ್ಲ. ಸ್ಕ್ರೀನ್ ಅಲ್ಲಿ ಶೂಟ್ ಮಾಡಿ ನೋಡ್ಕೊಳ್ಳೋಣ ಏನೋ ಮಾಡ್ತಾರಲ್ಲಿ ಎಡಿಟಿಂಗ್ ಅಲ್ಲಿ. ಇದು ಯಾವ ಫೈಟ್ ಅಂತ ಗೊತ್ತಾಗಿಲ್ಲ ನನಗೆ. ಇದು ಮದುವೆ ಸೀಕ್ವೆನ್ಸ್ ಅನ್ಸುತ್ತೆ ಅಲ್ಲ. ಮೇಲ್ಗಡೆ ನೋಡಿದ್ರೆ ನೇಪಾಳ, ನಂದಿ, ಶಿವ. ಆಕ್ಚುಲಿ ನೀ ಹೇಳ್ದಂಗೆ ನೇಪಾಳ ಇರ್ಬೇಕು. ಡೈರೆಕ್ಟೆಡ್ ಬೈ ನಿತೀಶ್ ತಿವಾರಿ. ನನಗೆ ಈ ಸೀಕ್ವೆನ್ಸ್ ನೋಡ್ಬೇಕು, ಇವರಿಬ್ರು ಫೈಟ್. ರಾವಣ ವರ್ಸಸ್ ಜಟಾಯು ನಾನು ನೋಡ್ಬೇಕು. ಅದೇ ಆಕ್ಚುಲಿ ಚೆನ್ನಾಗಿ ಇಡೀ ಟ್ರೇಲರ್ ಅಲ್ಲಿ ಚೆನ್ನಾಗಿರೋದು. ಯಾವ್ದು ಕಂಪ್ಲೇಂಟ್ಸ್ ಇಲ್ದಲೆ ಜಟಾಯುನ ಡಿಸೈನ್ ಮಾಡಿರೋ ರೀತಿನೇ. ಕುಂಭಕರ್ಣ ಅನ್ಕೋತಿದ್ದೀನಿ. ನಾನು ಕುಂಭಕರ್ಣನೇ ಅನ್ಕೋತಿದ್ದೀನಪ್ಪ. 2 ಪಾರ್ಟ್ನು ಒಂದೇ ಸಲ ಶೂಟ್ ಮಾಡಿ ತಾನೆ ಈಗ ರಿಲೀಸ್ ಮಾಡ್ತಿರೋದು, ವರ್ಷ ಗ್ಯಾಪ್ ಅಲ್ಲಿ. ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಮಧ್ಯದಲ್ಲಿ ಇನ್ ಸ್ವಲ್ಪ ಶೂಟ್ಸ್ ಇರುತ್ತೆ ಅನ್ಕೋತಿದ್ದೀನಿ ನಾನು. ಇಫ್ ಇನ್ ಕೇಸ್ ಏನಾದ್ರು ಆತರ ಆಗಿದ್ರೆ ನೆಕ್ಸ್ಟ್ ನಡೆಯೋದನ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಕೊಡ್ಬೋದಲ್ಲ. ಇದು ಈ ಶಾರ್ಟ್ ನೋಡಿದಾಗೆಲ್ಲ ನನಗೆ ಆದಿಪುರುಷ ನೆನಪಾಗತ್ತ. ಆ ಟ್ರೈಲರ್ ಶಾರ್ಟ್ ಬರುತ್ತೆ ಗೊತ್ತಾ? ಗೊತ್ತಾಯ್ತು. ಮತ್ತೆ ಇನ್ನೊಂದಪ್ಪ ಮೈನ್ ವಾರ್ ಸೀಕ್ವೆನ್ಸ್ ಹೇಳದ್ನಲ್ಲ, ಎಲ್ಲ ಕತ್ಲಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಮಾಡಿ ಇಡಬಾರ್ದು ಅಷ್ಟೇ. ಆಕ್ಚುಲಿ ಈ ಶಾರ್ಟ್ ಸ್ವಲ್ಪ ಬೆಟರ್ ಮಾಡೋರೆ ಫಸ್ಟ್ ಟೀಸರ್ಗಿಂತ. ಫಸ್ಟ್ ಟೀಸರ್ ಅಲ್ಲಿ ಸ್ವಲ್ಪ ತುಂಬಾ ಹಾರ್ಡ್ ಆಗಿತ್ತು. ದಿವಾಲಿಗೆ ವರ್ಲ್ಡ್ ವೈಡ್ ರಿಲೀಸ್ ನೋಡಿ. ನನಗೆ ಇಷ್ಟ ಆಗಿಲ್ಲ, ಅವ್ನಿಗೆ ಇಷ್ಟ ಆಗಿದೆ ಟ್ರೈಲರ್. ಫಸ್ಟ್ ಬೆಸ್ಟ್ ಶಾಟ್ ಕೇಳಿದಲ್ಲ, ಇವಾಗ ಹೇಳು ವರ್ಸ್ಟ್ ಶಾಟ್ ಯಾವ್ದು ನಿನಗೆ ಟ್ರೈಲರ್ ಅಲ್ಲಿ? ಕಾಡು. ಅದೇ ಕಾಡಲ್ಲಿ ಯಾವ್ದು ಅಷ್ಟು ಕಾರ್ಡ್ ಶಾಟ್ ಇದೆ? ರಾಮ ಕುದುರೆ ಮೇಲೆ ಬರ್ತಾನಲ್ಲ, ಕೊಡಲಿನ ಕೈಯಲ್ಲಿ ಹಿಂಗಿಟ್ಟು ಈ ವರ್ಸ್ಟ್ ಶಾಟ್. ಆ ಟೀಸರ್ ಅಲ್ಲೂ ಈ ಟ್ರೈಲರ್ ಅಲ್ಲೂ ಇರೋದ್ರಲ್ಲೇ ವರ್ಸ್ಟ್ ಶಾಟ್ ಅಂದ್ರೆ ಅದೇ. ಅದನ್ನ ಅಟ್ಲೀಸ್ಟ್ ಎಡಿಟ್ ಅಲ್ಲಿ ತೆಗ್ದಾಕ್ಬಿಡ್ಬೇಕಿತ್ತು, ಡೈರೆಕ್ಟ್ ಸಿನಿಮಾದಲ್ಲಿ ನೋಡ್ಕೊಳ್ಳಿ ಅನ್ನಂಗೆ. ಹೆಂಗ್ ನೋಡ್ಕೊಂಡ್ರು ಅದ್ ಬರೀ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗಿರ್ಲಿಲ್ಲವೇನೋ. ಇವಾಗ ಈ ಶಾಟ್ ಚೆನ್ನಾಗಿಲ್ಲ ಅಂತ ಫಸ್ಟ್ ಡಿಸೈಡ್ ಆಗ್ಬಿಟ್ಟಿದೀವಾ, ಹೋಗಿ ಸಿನಿಮಾ ನೋಡಿದಾಗ ಏನ್ ಅನ್ಸುತ್ತೆ? ಅಯ್ಯೋ ಈ ಶಾಟ್ ಆದ್ನಾಗೆ ಅನ್ಸುತ್ತೆ. ಅದೇ ನೀನ್ ಥಿಯೇಟರ್ ಒಂದು ಸೋಲ್ ನೋಡ್ಬಿಟ್ಟೆ ಅನ್ಕೋ, ಆ ಶಾಟ್ ನ ಏನೋ ಒಂದು ಹೋಯ್ತದೆ ಅಂದಂಗಿರುತ್ತೆ.
ಫ್ಲೋ ಕರ್ಕೊಂಡು ಹೋಗುತ್ತೆ. ಥಿಯೇಟರ್ ಒಂದೊಂದ್ ಶಾರ್ಟ್ ನೀನ್ ನೋಡಲ್ಲ, ಇಡೀ ಸಿನಿಮಾ ತರ ನೋಡ್ತೀಯ. ಟ್ರೈಲರ್ ಅಲ್ಲಿ ಹಂಗಲ್ಲ, ನೀನು ಒಂದೊಂದ್ ಶಾರ್ಟ್ ಟಿಕೆಟ್ ಮಾಡಿ ನೋಡ್ತೀಯ. ಅದೇ ಪ್ರಾಬ್ಲಮ್. ಫಾಸ್ಟ್ ಮಾಡಿ 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 ನೋಡ್ಬೋದಲ್ಲ. ಅಟ್ಲೀಸ್ಟ್ ಟೀಸರ್ ಅಲ್ಲಿ ಅಷ್ಟು ಬೈದಾದ್ಮೇಲೆ ಆದ್ರೂ ಶಾರ್ಟ್ ನ ಟ್ರೈಲರ್ ಅಲ್ಲಿ ಇಟ್ಟಾರ, ನಾವು ಮೆಚ್ಚಬೇಕು ಗುರು, ಎಡಿಟರ್ ಧೈರ್ಯ. ಇದು ಕರೆಕ್ಟ್. ಇನ್ಸ್ಟಾದಲ್ಲಿ ಬಂದಿತ್ತಲ್ಲ ಏನ್ ಇದ್ರದ್ದು ಎಡಿಟಿಂಗ್ ಸೂಪರ್ವೈಸರ್ ಕ್ರಿಸ್ಟೋಫರ್ ನೋಲನ್ ಮಾಡ್ತಾರೆ ಅಂತ, ಏನ್ ಹಂಗೇನಾ ಅಥವಾ ಹೋಗಲ್ಲ ತಡ್ಕ ಕ್ರೆಡಿಟ್ಸ್ ಕೊಟ್ಟಿರ್ತಾರೆ ನೋಡೋಣ ಲಾಸ್ಟ್ ಅಲ್ಲಿ. ಎಡಿಟರ್ ಹೆಸರು ಎಡಿಟರ್ ಎಲ್ಲಿದ್ಯಾ? ಇಲ್ಲಿದ್ಯಲ್ಲ, 3ನೇ ಲೈನ್ ಲಾಸ್ಟ್. ಉಜೇಫಾ ಲೋಕಂಡ್ವಾಲಾ, ಲೋಕನ್ ಗವಾಲ್, ಲೋಕಂಡ್ DWALA ದವಾಲ, ಲೋಕನ್ ದವಾಲ ಬಿಡು ಅಲ್ಲಿ. ಡೈಲಾಗ್ಸ್ ಯಾವನು ಶ್ರೇಯಸ್ ಜೈನ್ ಫಸ್ಟ್ ಇವ್ ನೋಡ್ಕ್ರ. ಓ ಸಾರಿ, ನಿತೇಶ್ ತಿವಾರಿನೇ ಅವರ. ಸಾರಿ ಸಖತ್ ಡೈರೆಕ್ಟರ್. ಅದವನು ಒಂದು ಪ್ರಾಬ್ಲಮ್ ಇದೆ, ನಿತೇಶ್ ತಿವಾರಿ ಬರೀ ಮಾಡರ್ನ್ ಡ್ರಾಮಾ ಮಾತ್ರ ಡೈರೆಕ್ಟ್ ಮಾಡಾರೆ. ಅಟ್ಲೀಸ್ಟ್ ಸಂಜಯ್ ಲೀಲಾ ಬನ್ಸಲಿಗಾದ್ರೂ ಕೊಡ್ಬೇಕಿತ್ತು ಇದು. ದಟ್ಸ್ ಆಲ್ ವ್ಯೂಯರ್ಸ್, ಇಲ್ಲಿಗೆ ರಿವ್ಯೂ ಮುಗಿಸೋಣ. ನಿಮ್ಗೆ ಈ ಟ್ರೈಲರ್ ಅಲ್ಲಿ ಯಾವ ಪೋರ್ಷನ್ ಇಷ್ಟ ಆಯ್ತು? ಟ್ರೈಲರೇ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ? ಅದನ್ನು ಕಮೆಂಟ್ಸ್ ಅಲ್ಲಿ ಹೇಳಿ. ಲೆಟ್ಸ್ ಸಿ ಇನ್ ಸಿನಿಮಾ. ಯಾರು ಕೆಟ್ಟ ಮಾತನ್ನೆಲ್ಲ ಕೆಳಗಡೆ ಕಮೆಂಟ್ಸ್ ಹಾಕ್ಬಾರ್ದು. ಏನಾದ್ರೂ ಇದ್ರೆ ಕರೆಕ್ಟ್ ಆಗಿ ಕ್ರಿಟಿಸೈಸ್ ಮಾಡಿ, ಸುಮ್ನೆ ಬೈಯೋದೆಲ್ಲ ಬೇರ್ಬಾರ್ದು. ನಮ್ಮವ್ರ ಹಂಗೆ ಮತ್ತೆ ರಿಲಿಜನ್ ಎಲ್ಲ ಅನ್ನಕ್ ಹೋಗ್ಬೇಡಿ. ಆ ಸಿನಿಮಾ ಅಲ್ಲಿ ಅವ್ರ ರಿಲಿಜನ್ ಇನ್ನ ಬೆಟರ್ ಆಗಿ ತೋರಿಸಿರ್ಬೇಕಂತಾನೆ ನಾವು ವಾದ ಮಾಡ್ತಿರೋದು. ಏನೋ ರಾಮಣ್ಣ ಕೆಟ್ಟದಾಗ ಅಂತಿದೀವಿ, ಎಲ್ಲ ಪುಣ್ಯ ಪುರುಷರನ್ನ ಕೆಟ್ಟದ, ಅದೆಲ್ಲ ಅಲ್ಲ. ಅಲ್ಲಿ ಇನ್ನ ಚೆನ್ನಾಗಿ ತೋರಿಸಿರ್ಬೋದು ಅಂತಾನೆ ನಾವು ಕ್ರಿಟಿಸೈಸ್ ಮಾಡ್ತಿರೋದು. ನಾವು ಆ ಪಾತ್ರಗಳಲ್ಲಿ ಇರುವಂತ ಆ ಸೋಲ್ ಬಗ್ಗೆ ಅಷ್ಟೇ ಮಾತಾಡಿ. ಇದು ಬರೀ ಕ್ರಿಟಿಸೈಸ್ ಅಷ್ಟೇ, ನಾವು ಯಾರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಸಿನಿಮಾನ ಇಷ್ಟ ಪಡೋರೆ ಇದ್ರ ಬಗ್ಗೆ ಮಾತಾಡ್ತಿರೋದು. ಚೆನ್ನಾಗಿರ್ಬೇಕಂತ ನಮ್ಗೆ ಆಸೆನೆ. ಓಕೆ ಫ್ರೆಂಡ್ಸ್, ದಟ್ಸ್ ಆಲ್. ಬಾಯ್. ಸಿಗೋಣ.